ಬಿಡ್ಲಿಲ್ಲ, ಹಂಗೆ ಜಾರಿಸ್ಬಿಟ್ರಿ ಅದನ್ನ. ನಾನು ಕೇಳ್ಕೊಂಡೆ, ಅವ್ನು ಕರ್ಸಿದ್ರಂತೆ. ಆಲ್ರೆಡಿ ಸೆಡ್ ದಟ್ ವಿ ಹ್ಯಾವ್ ಸಸ್ಪೆಂಡೆಡ್ ಹಿಮ್. ನಾನು ಹೇಳ್ದೆ ನೆನ್ನೆ, ನೀರ್ ಗಂಟಿನ ಸಸ್ಪೆಂಡ್ ಮಾಡಬೇಡಿ ಅಂದೆ. ತಿರ್ಗಾ ನೀರ್ ಗಂಟಿನೇ ಸಸ್ಪೆಂಡ್ ಮಾಡಿದ್ದೀರಾ. ಸೈಟ್ ವ್ಯಾಲ್ಯೂ 5 ಕೋಟಿ ಇದ್ರೆ 1% ಕೊಡಬೇಕು. ಇದು ಕಾಮನ್ ಪ್ರೊಸೀಜರ್. ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅದನ್ನೇ ನನಗೆ ಆಶ್ಚರ್ಯ ಆಗಿದೆ. ನೀವು ಎಲ್ಲಾ ಕಡೆ ರಾಡಾರ್ ಫಿಕ್ಸ್ ಮಾಡಿದಿರಾ, ಇದಕ್ಕೊಂದು ರಾಡಾರ್ ಫಿಕ್ಸ್ ಬಿಟ್ಬಿಟ್ಟಿದ್ದೀರಾ. ಈ ಖಾತೆಗೆ ಎಲ್ಲಾ ಕಡೆ ರಾಡಾರ್ ಇದೆ, ನಾನು ಚೆಕ್ ಮಾಡಿದೆ. ಇಸ್ರೇಲ್ಗಿಂತ ಒಳ್ಳೊಳ್ಳೆ ರಾಡಾರ್ ಸಿಕ್ಕಿದಿರ ನೀವು. ಇಸ್ರೇಲ್ಗಿಂತ ಒಳ್ಳೆ ರಾಡಾರ್ ಸಿಕ್ಕಿದ್ರ. ಇದು ಎಸ್ಕೇಪ್. ನಾನು ಹೇಳ್ತಾ ಇರೋದು, ನಾನು ನನ್ನ ಮನೇಲೆ ನನ್ನ ಸ್ಟಾಫ್ ಮೇಲೆನೆ ಕಣ್ಣಿಟ್ಟಿದ್ದೀನಿ ನಾನು. ಮತ್ತೆ ನಾನು ಹೇಳಿಲ್ಲ, ಅಗ್ರಿ ವಿತ್ ಯು. ಬಟ್ ಇದನ್ನ ನೋಡೋಣ. ನೀವು ಸಜೆಷನ್ 1% ಫಿಕ್ಸ್ಡ್. ಇದು 1% ಅಂದ್ರೆ ಒಬ್ಬ ಒಂದು ಸೈಟ್ಗೆ ಅಂದ್ರೆ ಮಿನಿಮಮ್ 4 ರಿಂದ 3 ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತೀವಿ ಬಿಡಿ. ಅವನ್ ತಗೊಳ್ಳಿ, DC ವರೆಗೂ ಹೋಗುತ್ತೆ ಇದು ದುಡ್ಡು 100%. ಲುಕ್ ಇನ್ ಟು ಇಟ್. ಅವನ್ ನಾನು ಕರ್ಸ್ತೀನಿ ಬೇಕಾದ್ರೆ. ಅವನು DC ಕೇಳಿದಾನೆ 1% ಕೊಡಿ ಅಂತ. ಓಕೆ, ಅವನ್ನ ಏನು ಮಾಡೇ ಇಲ್ಲ ನೀವು. ಬೇರೆ ಈ ನೀರ್ ಗಂಟಿನ ಸಸ್ಪೆಂಡ್ ಮಾಡಿದೀನಿ ಅಂತಾರೆ. ಆ ನೀರ್ ಗಂಟಿನ ಕಟ್ಕೊಂಡು ಏನಾಗಬೇಕಾಯ್ತು? ಸರಿ, ಅವನ್ನ ಸಸ್ಪೆಂಡ್ ಮಾಡ್ತೀರಾ, ಇನ್ 3 ತಿಂಗಳಿಗೆ ಅವನು ವಾಪಸ್ ಬರ್ತಾನೆ ಕೋರ್ಟ್ಗೆ ಹೋಗಿ. ಸೊ ಆಮೇಲೆ ಈ ಪಾಟ್ ಹೋಲ್ಸ್ ಬಗ್ಗೆ ಅಧ್ಯಕ್ಷೆ, ಎಲ್ಲಾ ಕಡೆ ಇರೋದೇ ಪಾಟ್ ಹೋಲ್, ಏನು ಎಲ್ಲೂ ಇಲ್ಲದೆ ಇದೆ. ಬಟ್ ನಾವಂತೂ ಪಾಟ್ ಹೋಲ್ನ ಹೆಚ್ಚು